ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧಿನಿಯಮ 2002 ತಿದ್ದುಪಡಿ ಮಾಡಲು ಒಂದು ವಿಧೇಯಕ. ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ ಅಧಿನಿಯಮ 2002 ಬ್ರಾಕೆಟ್ನಲ್ಲಿ 2002ರ ಕರ್ನಾಟಕ ಅಧಿನಿಯಮ 20 ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ ತಿದ್ದುಪಡಿ ಏನ್ ಮಾಡಿದಿರಿ ಅಂತ ಹೇಳಿದ್ರೆ, ಇನ್ನೊಬ್ಬ ಸದಸ್ಯರನ್ನ ಇಬ್ಬರು ಸದಸ್ಯರನ್ನ, ಒಬ್ಬರು ಮಹಿಳೆನ ಇನ್ನೊಬ್ಬರ ವ್ಯಕ್ತಿನ ಮಾಡಿಸ್ಬೇಕು ಅಂತಿದೆ. ಕಾಯಂ ಮಾಡ್ತೀವಂತಿಲ್ಲ. ಎಲ್ಲಿದೆ ಕಾಯಂ ಅಂತ? ತಿದ್ದುಪಡಿ ಏನು? ಪ್ರಕರಣ 3ರ ತಿದ್ದುಪಡಿ. ಏನ್ ತಿದ್ದುಪಡಿ? ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧಿನಿಯಮ 2002 ಇಲ್ಲಿ ಇನ್ನು ಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ. 3ನೇ ಪ್ರಕರಣದ 2ನೇ ಉಪ ಪ್ರಕರಣದ ಬಿ ಖಂಡದ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು. ಏನ್ ಸೇರಿಸಿದ್ದಾರೆ? ರಾಜ್ಯ ಸರ್ಕಾರವು ನಾಮನಿರ್ದೇಶಿಸಿದ ಅನುಸೂಚಿತ ಬುಡಕಟ್ಟುಗಳಿಗೆ ಸೇರಿದ ಒಬ್ಬ ವ್ಯಕ್ತಿ. ನಿಮ್ದು ಅಮೆಂಡ್ಮೆಂಟ್ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡೋದು. ಮೇಲಿನದಕ್ಕೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರವು ನಾಮನಿರ್ದೇಶಿಸುವ ಒಬ್ಬ ವ್ಯಕ್ತಿಯು ಮಹಿಳೆಯಾಗಿರತಕ್ಕದ್ದು. ನಿಮ್ದು ಅಮೆಂಡ್ಮೆಂಟ್ ಇಷ್ಟೇ. ಇದರೊಳಗೆ ಪೂರ್ಣ ಅಂತ ಎಲ್ಲಿದೆ, ಕಾಯಂ ಅಂತ ಎಲ್ಲಿದೆ ಈ ಬಿಲ್ಲಲ್ಲಿ? ಈಗ ಹೇಳ್ತಾ ಇದ್ರಿ, ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷರನ್ನಾಗಿ ಅನುಸೂಚಿತ ಬುಡಕಟ್ಟುಗಳು ಸೇರಿದ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಮಹಿಳೆಯನ್ನು ನಾಮನಿರ್ದೇಶನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಮಹಿಳೆಯರನ್ನು ಹುಡುಕಬೇಕಾದ್ರೆ ಯಾವ ಭಾಗದಲ್ಲಿ ಬುಡಕಟ್ಟುಗಳನ್ನು ಹೆಚ್ಚು ಕಡಿಮೆ ಈ ಭಾಗಕ್ಕೆ ಬರ್ತದೆ? ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಭಾಗಕ್ಕೆ ಬುಡಕಟ್ಟು ಜನಾಂಗದವ್ರು ಸಿಗೋದಿಲ್ಲ. ನೀವು ಹೇಳ್ತಕ್ಕಂಥದ್ದು ಒಂದೇ ಭಾಗಕ್ಕಾಯಿತು, ಉಳಿದ ಭಾಗಕ್ಕೆ ಹೆಂಗೆ ಬರ್ತದೆ? ಬುಡಕಟ್ಟು ಅಂತಂದಾಗ ನೀವು ಚಾಮರಾಜನಗರದಲ್ಲೇ ಹೆಚ್ಚು ಸಿಗ್ತದೆ. ನೀವು ಮಾಡೋದು ಇದು ರಾಜ್ಯ ಪರ್ಯಂತವಾಗಿ ಈ ತರಬೇಕಾಯ್ತು ಅಂತಂದರೆ ನಮ್ಮ ಭಾಗಕ್ಕೆ, ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಕೂಡ ಅವಕಾಶ ಸಿಗಬೇಕಲ್ಲ. ನಾ ಹೇಳ್ತಕ್ಕಂಥದ್ದು